ಪೊಲೀಸರು ಇದ್ದಾರೆ ಅನ್ನೋ ಒಂದು ನಂಬಿಕೆಯಿಂದ ನೀವು ನೆಮ್ಮದಿಯಾಗಿ ಕಣ್ಣು ಮುಚ್ಚಿ ಮಲಗ್ತೀವಿ. ಆದರೆ ಪೊಲೀಸರೇ ಕಣ್ಣು ಮುಚ್ಚಿ ಕುಳಿತರೆ ಅಪರಾಧಗಳ ನಿಯಂತ್ರಣ ಅಸಾಧ್ಯ. ಅಂತಹ ಅಪರಾಧಗಳ ನಿಯಂತ್ರಣ ಮತ್ತು ಪತ್ತೆ ಕಾರ್ಯದಲ್ಲಿ ಪೊಲೀಸರ ಕಣ್ಣು ಸದಾ ಹದ್ದಿನ ಕಣ್ಣಾಗಿರಬೇಕು. ಅಂತಹ ಕರ್ನಾಟಕ ಪೊಲೀಸರ ಪತ್ತೆದಾರಿ ಕುತೂಹಲಕತೆಯೇ ಈ ವಿಶೇಷ. ಈ ಬಾರಿಯ ಹದ್ದಿನ ಕಣ್ಣು ಕಾರ್ಯಕ್ರಮದಲ್ಲಿ ಉಡುಪಿಯಲ್ಲಿ ನಡೆದಂತಹ ಶ್ರೀಮಂತ ಉದ್ಯಮಿಯ ಕೊಲೆಯ ಪ್ರಕರಣದ ರೋಚಕ ಕಥೆಯನ್ನು ಹೇಳ್ತೀವಿ. ಆತ ಹೆಂಡತಿ ಮತ್ತು ಮಗನಿಗಾಗಿ ಕೋಟಿಗಟ್ಟಲೆ ಹಣವನ್ನು ಸಂಪಾದನೆ ಮಾಡಿಟ್ಟಿದ್ದ. ಆದರೆ ಕೊನೆಗೆ ಅವರ ಕೈಯಲ್ಲೇ ಭೀಕರವಾಗಿ ಹತ್ಯೆಯಾದ. ಹೌದು, ಉಡುಪಿಯಲ್ಲಿ ನಡೆದಂತಹ ಶ್ರೀಮಂತ ಉದ್ಯಮಿ ಭಾಸ್ಕರ್ ಶೆಟ್ಟಿ ಮರ್ಡರ್ ಕೇಸ್ ಇದು. ದುಬೈನಲ್ಲಿ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದ ಖ್ಯಾತ ಉದ್ಯಮಿಯೊಬ್ಬರು ಉಡುಪಿಯ ತಮ್ಮ ಮನೆಯಿಂದಲೇ ನಿಗೂಢವಾಗಿ ಕಣ್ಮರೆಯಾಗಿದ್ರು. ಈ ವಿಚಾರ ಸಾಕಷ್ಟು ಕುತೂಹಲ ಹಾಗೂ ಅನುಮಾನಕ್ಕೆ ಕಾರಣವಾಗಿತ್ತು. 200 ಕೋಟಿ ಸಾಮ್ರಾಜ್ಯದ ಒಡೆಯನೊಬ್ಬ ಹೀಗೆ ಇದ್ದಕ್ಕಿದ್ದಂತೆ ನಾಪತ್ತೆಯಾದ ವಿಚಾರ ರಾಜ್ಯಾದ್ಯಂತ ಸಂಚಲನಕ್ಕೆ ಕಾರಣವಾಗಿತ್ತು. ಹಾಗೆ ಕಾಣೆಯಾದವರು ಉಡುಪಿಯ ಭಾಸ್ಕರ್ ಶೆಟ್ಟಿ. ಸುಮಾರು 30 ವರ್ಷಗಳಿಂದ ಭಾಸ್ಕರ್ ಶೆಟ್ಟಿ ದುಬೈನಲ್ಲಿ ವ್ಯಾಪಾರ ವ್ಯವಹಾರ ಮಾಡಿಕೊಂಡಿದ್ರು. ವರ್ಷಕ್ಕೆ 1 ಬಾರಿ ಮಾತ್ರ ಉಡುಪಿಗೆ ಬಂದು ಹೋಗ್ತಿದ್ದ ಭಾಸ್ಕರ್ ಶೆಟ್ಟಿ ಈ ಬಾರಿ ವಾಪಸ್ ಹೋಗಲು ಸಾಧ್ಯವಾಗಲಿಲ್ಲ. ಜುಲೈ 28ರಂದು ಭಾಸ್ಕರ್ ಶೆಟ್ಟಿ ತನ್ನ ಮನೆಯಿಂದಲೇ ಅನುಮಾನಾಸ್ಪದವಾಗಿ ನಾಪತ್ತೆಯಾಗಿದ್ರು. ಭಾಸ್ಕರ್ ಶೆಟ್ಟಿ ನಾಪತ್ತೆಯಾಗುತ್ತಿದ್ದಂತೆ ಅವರ ತಾಯಿ ಗುಲಾಬಿ ಶೆಟ್ಟಿ ಮಣಿಪಾಲ ಪೊಲೀಸ್ ಠಾಣೆಯಲ್ಲಿ ಕಾಣೆಯಾದ ಪ್ರಕರಣ ದಾಖಲಿಸಿದ್ರು. ಹಣಕ್ಕಾಗಿ ಯಾರೋ ಅಪಹರಿಸಿರಬಹುದು ಅನ್ನೋ ಅನುಮಾನವನ್ನು ಅವರ ತಾಯಿ ದೂರಿನಲ್ಲಿ ತಿಳಿಸಿದ್ರು. ಕೋಟ್ಯಾಂತರ ರೂಪಾಯಿ ಆಸ್ತಿಯ ಒಡೆಯನ ನಾಪತ್ತೆ ಪ್ರಕರಣವಾದಿದ್ರಿಂದ ಪೊಲೀಸರು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ರು. ಉಡುಪಿಯಲ್ಲಿ ದುರ್ಗಾ ಇಂಟರ್ನ್ಯಾಷನಲ್ ಹೋಟೆಲ್ ನಡೆಸುತ್ತಿದ್ದ ಭಾಸ್ಕರ್ ಶೆಟ್ಟಿ ಅಂದು ಸ್ನಾನಕ್ಕೆಂದು ಮನೆಗೆ ಬಂದಿದ್ದವರು ಅಲ್ಲಿಂದಲೇ ನಿಗೂಢವಾಗಿ ಕಣ್ಮರೆಯಾಗಿದ್ರು. 29/7/2016 ಗುಲಾಬಿ ಅನ್ನೋ ಒಬ್ಬರು ಮಹಿಳೆ ತನ್ನ ಮಗ ಭಾಸ್ಕರ್ ಶೆಟ್ಟಿಯನ್ನವರು ಕಾಣೆಯಾಗಿದ್ದಾರೆ ಅಂತ ಒಂದು ದೂರು ಕೊಡ್ತಾರೆ ಮಣಿಪಾಲ್ ಸ್ಟೇಷನಲ್ಲಿ. ಈ ದೂರ ಆಧಾರದ ಮೇಲೆ ನಾವೊಂದು ಮನುಷ್ಯ ಕಾಣೆ ಪ್ರಕರಣವನ್ನು ದಾಖಲಿಸ್ಕೊಂಡ ನಂತರ ಇಮಿಡಿಯೇಟಾಗಿ ನಾವು ಒಂದು ತಂಡ ಮಾಡ್ತೀರಿ. ಮಣಿಪಾಲ್ ಇನ್ಸ್ಪೆಕ್ಟರ್ ಗಿರೀಶ್ ಅಂತ ಇರ್ತಾರೆ, ಅವರ ನೇತೃತ್ವದಲ್ಲಿ ಈ ಕಾಣೆಯಾದ ವ್ಯಕ್ತಿ ಭಾಸ್ಕರ್ ಶೆಟ್ಟಿರವರಿಗೆ ಪತ್ತೆ ಕಾರ್ಯವನ್ನು ನಾವು ಶುರುಪಡಿಸಿರಿ. ನಂತರ ಈ ಒಂದು ಪ್ರಕರಣದಲ್ಲಿ ಸುಮಾರು ವ್ಯಕ್ತಿಗಳ ಬಗ್ಗೆ ನಾವು ಕ್ವೆಶ್ಚನ್ ಮಾಡ್ತೀರಿ. ಅವ್ರ ಫ್ರೆಂಡ್ಸು, ಅದರ ಅಕ್ವೆಂಟೆನ್ಸ್ ಸುಮಾರು ಜನ ಕ್ವೆಶ್ಚನ್ ಮಾಡ್ತೀರಿ. ನಂತರ ಇದೇ ತಿಂಗಳು 7ನೇ ತಾರೀಕು 7/8/2016 ಭಾಸ್ಕರ್ ಶೆಟ್ಟಿರವರ ಪತ್ನಿ ಹಾಗೂ ಅವ್ರ ಮಗ ಅವ್ರನ್ನ ಸಹ ನಾವು ಕ್ವೆಶ್ಚನ್ ಮಾಡಿದ್ರಿ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಮೊದಲು ಭಾಸ್ಕರ್ ಶೆಟ್ಟಿ ಎಲ್ಲಿ ಹೋಗಿರಬಹುದು ಅನ್ನೋ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಕಳೆದ 2.5 ದಶಕಗಳಿಂದ ದುಬೈನಲ್ಲೇ ನೆಲೆಸಿ 200 ಕೋಟಿಗೂ ಅಧಿಕ ಆಸ್ತಿಪಾಸ್ತಿ ಸಂಪಾದಿಸಿದ್ದ ಭಾಸ್ಕರ್ ಶೆಟ್ಟಿಯನ್ನ ಆಸ್ತಿಯ ಕಾರಣಕ್ಕೆ ಯಾರಾದರೂ ಕಿಡ್ನಾಪ್ ಮಾಡಿರಬಹುದು ಅನ್ನೋದು ಪೊಲೀಸರ ಅನುಮಾನವಾಗಿತ್ತು. ಆದ್ರೆ ಈ ಅನುಮಾನ ಸುಳ್ಳು ಅಂತ ಗೊತ್ತಾಗೋಕ್ಕೆ ಸಾಕಷ್ಟು ಸಮಯವೇನೂ ಹಿಡಿಯಲಿಲ್ಲ. ನಂತರ ಭಾಸ್ಕರ್ ಶೆಟ್ಟಿಯ ತಾಯಿ ಗುಲಾಬಿ ಶೆಟ್ಟಿ, ಪತ್ನಿ ರಾಜೇಶ್ವರಿ ಮತ್ತು ಮಗ ನವನೀತನಿಂದ ಹೇಳಿಕೆ ಪಡೆದುಕೊಳ್ತಾರೆ. ಮೂವರ ಹೇಳಿಕೆಗಳಲ್ಲಿಯೂ ಒಂದಕ್ಕೊಂದು ತಾಳೆಯಾಗುತ್ತಿರಲಿಲ್ಲ. ಇದು ಪೊಲೀಸರಿಗೆ ಭಾಸ್ಕರ್ ಶೆಟ್ಟಿಗೆ ಏನೋ ಆಗಿದೆ ಅನ್ನೋದು ಸ್ಪಷ್ಟ ಸೂಚನೆ ಸಿಕ್ಕತ್ತೆ. ಭಾಸ್ಕರ್ ಶೆಟ್ಟಿ ನಾಪತ್ತೆಯಾದ ಹಿಂದೆ ಪತ್ನಿ ರಾಜೇಶ್ವರಿ ಮತ್ತು ನವನೀತ್ನ ಕೈವಾಡ ಇರಬಹುದು ಅನ್ನೋ ಮಾಹಿತಿಯನ್ನ ತಾಯಿ ಗುಲಾಬಿ ಶೆಟ್ಟಿ ಪೊಲೀಸರ ಮುಂದೆ ಹೇಳಿಕೆ ನೀಡ್ತಾರೆ.
ಅಷ್ಟರಲ್ಲಾಗ್ಲೇ ಇಡೀ ಪ್ರಕರಣಕ್ಕೆ ಸಂಬಂಧಿಸಿದ ಅಂತೆ ಕಂತೆಗಳು ಜನರ ನಡುವೆ ಓಡಾಡಲಾರಂಭಿಸಿತ್ತು.